ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಎಳ್ಳನ್ನು ತೊಗೊಂಡಿದ್ದೇನೆ ರೀ. ಇದು ಅನ್ಪಾಲಿಶ್ ಎಳ್ಳನ್ನು ತೊಗೊಂಡಿದ್ದೇನೆ ರೀ. ಪಾಲಿಶ್ ಇರೋದು ಬೇಡ, ಅನ್ಪಾಲಿಶ್ ಇರೋದನ್ನು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇವತ್ತು ನಾನು ಸಂಕ್ರಾಂತಿ ಸ್ಪೆಷಲ್ ಆಗಿ ಎಳ್ಳಿನ ಉಂಡೆಯನ್ನು ಮಾಡ್ತಾ ಇದ್ದೀನಿ ರೀ. ಹಾಗೆ ಸ್ವಲ್ಪ ಬಾದಾಮು, ಸ್ವಲ್ಪ ಗೋಡಂಬಿ, 2 ಸಮ ಪ್ರಮಾಣದಾಗೆ ತೊಗೊಂಡಿದ್ದೀನಿ ರೀ. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಾವು ತುಂಬ ಬೇಗ ಮಾಡುವಂಥದ್ದು ರೀ, ಮತ್ತು ತುಂಬ ಸುಲಭವಾಗಿಯೂ ಮಾಡುವಂಥದ್ದು. ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನಾನೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಈ ಬಾಣಲೆ ಬಿಸಿ ಆದಮೇಲೆ ನೋಡಿರಿ, ನಾವು ಇದಕ್ಕೇ ಸ್ವಲ್ಪ ಇದು ದ್ರಾಕ್ಷಿ ಗೋಡಂಬಿ ಸ್ವಲ್ಪನೇ ಬಿಸಿ ಮಾಡ್ಕೊಳ್ಳೋಣ ರೀ. ಸ್ವಲ್ಪ ಹಸಿ ಹೋಗೋ ತನಕ ಅಂತೇಳಿ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಇದು ಆಪ್ಷನು, ಹಾಕಿದ್ರೆ ಒಳ್ಳೆಯದು. ಮಕ್ಕಳಿಗೆಲ್ಲ ತಿನ್ನಕ್ಕೆ ಕೊಡ್ತೀವಲ್ರಿ, ಹಾಗಾಗಿ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಇದು ನಾವು ಬಿಸಿ ಮಾಡ್ಕೊಂಡಿದ್ದೇವೆ. ಇದನ್ನು ನಾವು ಇವಾಗ ತೆಗೆದಿಟ್ಕೊಳ್ಳೋಣ ರೀ. ಇವಾಗ ನೋಡಿರಿ, ನಮ್ಮದು ಎಳ್ಳಿದು ತುಂಬ ಚಟಪಟ ಅಂತ ಸಿಡಿಯೋಂಗಿಲ್ಲ ರೀ. ಹಾಫ್ ಫ್ರೈ ಆದರೆ ಸಾಕು. ಅದು ಸ್ವಲ್ಪ ಎಳ್ಳು ಸ್ವಲ್ಪನೇ ಲೈಟಾಗಿ ದಪ್ಪ ಆಗುತ್ತೆ. ಅದು ಸ್ವಲ್ಪ ದಪ್ಪ ಆದಾಗೇ ನಾವು ಇದನ್ನು ತೆಗೆದು ಬಿಡಬೇಕು ರೀ. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ರೀ, ತುಂಬ ಇಲ್ಲ, ಎಲ್ಲ ಒಂದೊಂದು ಸ್ವಲ್ಪನೇ ಲೈಟಾಗಿ ಸಿಡಿತಾ ಇದ್ದ ಹಾಗೇ. ಜಾಸ್ತಿ ಬಿಸಿ ಇತ್ತು ಬಾಣಲಿ ಅಂದರೆ ಆಫ್ ಮಾಡ್ಕೋಬೇಕು ರೀ. ನಾನು ಇದನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ. ಯಾಕಂದರೆ ಇದು ನಮಗೆ ಸ್ವಲ್ಪನೇ ನೋಡ್ಬೋದು, ಎಳ್ಳು ಸ್ವಲ್ಪನೇ ಲೈಟ್ ದಪ್ಪ ಆಗಿದೆ ನಮ್ಮದು ಎಳ್ಳು. ಇಷ್ಟಾದರೆ ಸಾಕು, ತುಂಬ ಇದು ಫ್ರೈ ಮಾಡೋಂಗಿಲ್ಲ ರೀ. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡು ಈ ಬಿಸಿ ಒಳಗೇ ಇದನ್ನು ಈ ಥರನೇ ತಿರುಗಿಸ್ತಾ ಇದ್ದೀನಿ ರೀ. ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಈಗ ಫಸ್ಟಿಗೆ ನೋಡಿರಿ, ಈ ಮಿಕ್ಸಿ ಜಾರ್ ಒಳಗೇ ನಾನು ಇದನ್ನು ತರಿಯಾಗಿಯೇ ಪುಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿದ್ದೇವೆ ರೀ. ಇದು ಸ್ವಲ್ಪನೇ ನಾನು ತರಿಯಾಗಿಯೇ ಪೌಡ್ರ್ ಮಾಡ್ಕೊಂಡಿದ್ದೀನಿ ರೀ. ಅಂದರೆ ಒಂದು 4 ಸಲ ತಿರುಗಿಸಿದ್ರೆ ಸಾಕು, ತುಂಬ ತಿರುಗಿಸೋದೇನು ಬೇಡ್ರಿ. ಇವಾಗ ನಾನು ಇದು ಎಳ್ಳನ್ನು ಹುರಿದು ಇಟ್ಕೊಂಡಿದ್ದೀನಿ ನೋಡಿರಿ. ಇದನ್ನು ಸ್ವಲ್ಪನೇ ತರಿಯಾಗಿ ನಾವು ಪುಡಿ ಮಾಡ್ಕೊಳ್ಳೋಣ ರೀ. ನಾನೊಂದು 4 ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ತೆಗೆದಿಟ್ಟಿದ್ದೀನಿ ರೀ. ಉಳಿದಿದ್ದೆಲ್ಲ ಇದಕ್ಕೇ ಹಾಕ್ಕೊಂಡಿದ್ದೇನೆ. ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಅಂದರೆ ಪೂರ್ತಿ ನೈಸ್ ಇಲ್ಲ ರೀ, ಒಳಗೊಂದೊಂದು ಎಳ್ಳುಗಳು ನಮಗೆ ಇದ್ದಾವೆ. ಈ ಥರ ಇದ್ರೇ ನಮಗೆ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ಟವ್ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಬೆಲ್ಲವನ್ನು ಹಾಕ್ಕೋತಾ ಇದ್ದೀನಿ ರೀ. ಈ ಬೆಲ್ಲಕ್ಕೆ ನೋಡಿರಿ, ಒಂದು ಸ್ವಲ್ಪನೇ ಒಂದು 2 ಟೇಬಲ್ ಸ್ಪೂನಿಂದ 2ರಿಂದ 3 ಟೇಬಲ್ ಸ್ಪೂನು ನೀರನ್ನು ಹಾಕ್ಕೊಂಡ್ರೆ ಸಾಕ್ರಿ. ನೋಡ್ತಾ ಇರ್ಬೋದು, ಇಷ್ಟೇ ನಮ್ಮದು. ಇದನ್ನು ಸ್ವಲ್ಪನೇ ಕರಗಿಸೋಣ ರೀ. ಇದನ್ನು ಇವಾಗ ಪಾಕ ಮಾಡ್ಕೋಬೋದು. ಅಂದರೆ ತುಂಬ ಸುಲಭವಾದಂತಹ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಬೆಲ್ಲ ಕರಗಿದೆ ರೀ. ಇದು ಸ್ವಲ್ಪನೇ ನಾವು ಇದನ್ನು ಇನ್ನೂ ಸ್ವಲ್ಪ ಕರಗಿಸ್ಬೇಕು ರೀ. ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರನೇ ಕಲಿಸ್ಕೋಬೇಕು ರೀ. ಅಂದರೆ ಪಾಕ ಯಾವ ಥರ ಇರುತ್ತೆ ನೋಡಿರಿ, ಆ ಥರನೇ. ಇದನ್ನು ಸ್ವಲ್ಪ ನೀರು ಥರನೇ ಇದೆ ರೀ. ನಾವು ಬೇಯಿಸ್ಕೋಬೇಕಾದ್ರೆ ನಮಗೆ ಒಳ್ಳೆಯದೊಂದು ಬೆಲ್ಲ ಬೆಂದಾಗೆ ಯಾವ ಥರ ಪರಿಮಳ ಬರುತ್ತೆ ನೋಡಿರಿ, ಆ ಥರನೇ ನಮಗೆ ಇದು ಪರಿಮಳ ಬರುತ್ತದೆ ರೀ. ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಬೇಕು ರೀ. ಇವಾಗ ನಮ್ಮದು ಪಾಕ ಬೇಯ್ತಾ ಇದೆ ನೋಡಿರಿ. ನಾನು ಸ್ವಲ್ಪ ಸ್ಲೋ ಮಾಡ್ಕೊಂಡಿನಿ ಫ್ಲೇಮು. ಅಂದರೆ ಇದು ಪಾಕ ಗಟ್ಟಿ ಆಯಿತು ಅಂತಂದರೆ ನಮಗೆ ಉಂಡೆ ಕಟ್ಟಬೇಕಾದ್ರೆ ತುಂಬ ಗಟ್ಟಿ ಬರುತ್ತೆ ಅಂಥೇಳಿ ನಾನಿಲ್ಲಿ ಒಂದು ತಪ್ಪಲೆದಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ರೀ. ಇದರೊಳಗೆ ನಾನು ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ ರೀ ಮಾಡಿದ್ದು. ಇದನ್ನು ಈ ಥರನೇ ನೋಡ್ಬೋದು ರೀ. ಈ ಥರ ನಮಗೆ ಇದು ಈ ಥರನೇ ಒಟ್ಟಿನಲ್ಲೇ ಬರಬೇಕು. ಈ ಥರ ಬರ್ತಾ ಇಲ್ಲ, ಇನ್ನು ಸ್ವಲ್ಪ ಮಾಡ್ಕೋಬೇಕು. ಇವಾಗ ನಾನು ಇನ್ನೂ ಸ್ವಲ್ಪನೇ ಇದನ್ನು ಚೆನ್ನಾಗಿ ಇದನ್ನು ಕಲಿಸ್ಬೇಕಾಗತ್ತೆ ರೀ. ನಮ್ದು ಇವಾಗ ಇನ್ನೂ ಸ್ವಲ್ಪ ಬೇಯಿಸಿದ್ದೀವಿ ರೀ. ಇವಾಗ ಸ್ವಲ್ಪ ಕಲರ್ನು ಚೇಂಜ್ ಆಗಿದೆ ನಮ್ಮದು ಪಾಕದು. ಇವಾಗ ನಾವು ಮತ್ತೆ ಇದನ್ನು ನೀರಲ್ಲಿ ಹಾಕ್ಕೋಬೇಕು ರೀ. ನಾವು ಬೌಲಲ್ಲಿ ನೀರು ಇಟ್ಕೊಂಡಿದ್ದೇವಲ್ಲ, ಈ ಬೌಲಲ್ಲಿ ನೋಡಿರಿ ನಮ್ಮದು ಪಾಕವನ್ನು ಹಾಕ್ಕೊಳ್ಳೋಣ.
ಸ್ವಲ್ಪನೇ ಇದನ್ನು ನಾವು ಬಿಟ್ಟು ಇವಾಗ ನಮ್ಮದು ಸ್ವಲ್ಪ ತಾಗಿದೆ ನೋಡಿರಿ. ಈ ಥರ ನಾವು ಈ ಥರ ತಗೊಂಡಾಗೆ ನಮಗೆ ಇದು ಈ ಥರ ಕೈಯಲ್ಲಿ ಬರಬೇಕ್ರಿ. ಅಂದರೆ ನಮಗಿದು ಸರಿ ಆಗಿದೆ ಅಂತ ಅರ್ಥ. ಅಂದರೆ ನಾವು ಇದು ಅದು ಸ್ವಲ್ಪ ಹಾಕಿ ತಿರುಗಿಸ್ಬೇಕಾದ್ರೆ ನಮಗೆ ಇದು ಗಟ್ಟಿ ಆಗುತ್ತೆ ನೋಡ್ಬೋದು ರೀ. ಈ ಥರ ಇದ್ದರೆ ಸಾಕು ನಮಗೆ. ಸ್ವಲ್ಪ ನಮ್ಮದು ಲೈಟಾಗಿ ಕುದೀತಾ ಇದೆ. ಇಲ್ಲಿ ನಾನು ತಟ್ಟೆಗೆ ಒಂದು ಸ್ವಲ್ಪನೇ ತುಪ್ಪವನ್ನು ಹಚ್ಕೊತಾ ಇದ್ದೇನೆ ರೀ. ಅಂದರೆ ಈಗ ನಾವು ಹಾಕ್ತೀವಲ್ಲ, ಇವಾಗ ನಮ್ಮದಿದು ಸ್ವಲ್ಪ ಗಟ್ಟಿ ಆಗಿದೆ ರೀ. ಆವಾಗಿನಕಿನಲ್ಲಿ ಕಲರ್ ಚೇಂಜ್ ಆಗಿದೆ. ನಾನು ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ರೀ. ಇವಾಗ ನಾವು ಮಾಡಿಟ್ಕೊಂಡಿರುವಂತಹ ಎಳ್ಳಿನ ಪುಡಿಯನ್ನು ಹಾಕ್ಕೊಳ್ಳೋಣ. ಮತ್ತು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೆ ನೋಡಿರಿ, ಇದನ್ನು ಸಹ ಹಾಕ್ಕೊತಾ ಇದ್ದೀವಿ ರೀ. ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ನಿಮಗೆ ಇಷ್ಟ ಇತ್ತು ಅಂತಂದರೆ ನೀವು ಇದಕ್ಕೆ ಶೇಂಗಾ ಪುಡಿನ ಹಾಕ್ಕೋಬೋದು ರೀ. ಇವಾಗ ನಮ್ಮದಿದು ಮಿಕ್ಸ್ ಆಗ್ತಾಯಿದೆ ರೀ. ಇವಾಗ ನೋಡ್ಬೋದು ನಮ್ಮದು ಅಷ್ಟೇ ಸರಿಯಾಗಿದೆ. ಅಂದರೆ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ ರೀ. ಇವಾಗ ಈ ಟೈಮ್ನಲ್ಲೇ ನೋಡಿರಿ, ನಾವು ತಟ್ಟೆಗೆ ತುಪ್ಪ ಹಾಕಿದೆವು. ಇದಕ್ಕೂ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸಣ್ರಿ. ಅಂದರೆ ನಮಗೆ ಉಂಡೆ ಕಟ್ಟಬೇಕಾದ್ರೆ ಕೈಗೆ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಇದನ್ನು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ. ಇವಾಗ ಇದು ಕುದಿ ಬರ್ತಾ ಇದೆ. ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ರೀ. ಅಂದರೆ ನಮ್ಮದಿದು ಈ ಥರ ಇದ್ದಾಗೆ ನೋಡಿರಿ, ಇದು ನಮಗೆ ಸರಿಯಾಗಿ ಇದು ಈ ಥರ ನಮಗೆ ಒಂದೇ ಸೈಡ್ ಬರ್ತಾ ಇದೆ. ಈ ಥರ ಇದ್ದಾಗೆ ನಾವು ಆಫ್ ಮಾಡ್ಕೊಂಡು, ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ. ಈಗ ಆಫ್ ಮಾಡ್ಕೊಂಡಿದ್ದೆ, ಇದ್ರೊಳಗೆ ಹಾಕ್ಕೋತಾ ಇದ್ದೀನಿ ರೀ ಇದನ್ನು. ಇವಾಗ ನೋಡಿರಿ, ನಾವು ಸ್ವಲ್ಪ ಎಳ್ಳು ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಇದ್ರ ಮೇಲೆ ಹಾಕಿ ಈ ಥರನೇ ನಾನು ಸ್ವಲ್ಪನೇ ಆರಿಸ್ತೀನಿ ರೀ. ತುಂಬ ಬಿಸಿ ಇದೆ, ಆರಿದ್ಮೇಲೆ ನಮಗೆ ಉಂಡೆ ಕಟ್ಟೋಕ್ಕೆ ಸರಿ ಆಗುತ್ತೆ. ಸ್ವಲ್ಪ ನೋಡ್ಬೋದು ರೀ, ನಮ್ದು ಇವಾಗ ಇದು ಆರ್ಕೊಂಡಿದೆ. ಅಂದರೆ ಸ್ವಲ್ಪನೇ ಬೆಚ್ಚಗಿದೆ ರೀ. ಈ ಟೈಮ್ನಲ್ಲೇ ನಾವು ಸ್ವಲ್ಪನೇ ತೊಗೊಂಡ್ಬಿಟ್ಟು ಉಂಡೆಯನ್ನು ಕಟ್ಕೋಬೇಕು ರೀ. ಇವಾಗ ನೋಡಿರಿ, ಈ ಥರನೇ ನಾವು ಸ್ವಲ್ಪ ಬೆಚ್ಚಗಿದ್ದಾಗೇ ಈ ಥರನೇ ಉಂಡೆ ಕಟ್ಕೋಬೇಕು ರೀ. ತುಂಬ ಚೆನ್ನಾಗಿರುತ್ತೆ. ನೀವು ಹೊರಗಡೆ ತಂದಾಗೆ ಯಾವ ಥರ ಇರುತ್ತೆ ನೋಡಿರಿ, ಅದೇ ಥರನೇ ನಮ್ಮದು ಎಳ್ಳಿನ ಉಂಡೆ ರೆಡಿ ಆಗುತ್ತೆ. ಸುಲಭವಾದಂತಹ ರೀತಿಯಲ್ಲಿ ರೆಡಿ ಆಗುತ್ತೆ ರೀ. ನೋಡ್ಬೋದು ರೀ, ನಾವು ಇದನ್ನು ಜಸ್ಟ್ ಈ ಥರನೇ ನೀವು ಪ್ರೆಸ್ ಮಾಡಿದ್ರೆ ಸಾಕ್ರಿ, ಇದು ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. 2 ಕೈಯಲ್ಲಾದರೆ 2 ಕೈಯಲ್ಲಿ ಮಾಡ್ಕೋಬೋದು ರೀ. ಒಂದೇ ಕೈಯಲ್ಲಾದರೆ ಒಂದೇ ಕೈನಲ್ಲೂ ಮಾಡ್ಕೋಬೋದು. ಸ್ವಲ್ಪ ಬಿಸಿ ಇರುತ್ತೆ. ಈ ಥರನೇ ಈ ಕೈನಲ್ಲಿ ತೊಗೊಂಡು ಕಟ್ಟಿದ್ರೆ ನಿಮಗೆ ತುಂಬ ಸುಲಭವಾಗಿ ಈ ಉಂಡೆಯನ್ನು ಕಟ್ಟೋಕ್ಕೆ ಬರುತ್ತೆ ರೀ. ನೋಡ್ಬೋದು, ಎಳ್ಳಿನ ಉಂಡೆ ಸೇಮ್ ನೀವು ಹೊರಗಡೆ ತೊಗೊಂಡಾಗ ಯಾವ ಥರ ಇರುತ್ತೆ ನೋಡಿರಿ, ಅದೇ ಥರನೇ ಈ ಒಂದು ಎಳ್ಳಿನ ಉಂಡೆ ರೆಡಿ ಆಗುತ್ತೆ. ನೋಡ್ಬೋದು, ಇವಾಗ ನೋಡ್ಬೋದು ರೀ, ಇಷ್ಟು ಉಂಡೆ ಕಟ್ಟಿದ್ದೀನಿ. ಇನ್ನು ಇದು ಸ್ವಲ್ಪನೇ ಕಟ್ತಾಯಿದ್ದೀನಿ. ತುಂಬ ಬೇಗ ಆಗುತ್ತೆ. ನೋಡಿದ್ರಲ್ರಿ, ನಮ್ಮದು ಉಂಡೆ ರೆಡಿ ಆಗಿದೆ, ಎಳ್ಳಿನ ಉಂಡೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.